ಹರೇ ನಮಃ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ರಾಮಾವತಾರದ ವಿಚಾರವನ್ನ ತಿಳಿಸ್ತಾ, ಎಲ್ಲ ದೇವತೆಗಳು ಹೋಗಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿದ್ದು, ಭಗವಂತ ತಾನು ರಾಮತ್ವೇನ ರಾಮಾವತಾರವನ್ನ ಮಾಡಿದ ಭಗವಂತ ಅಂತ ತಿಳಿಸಿಕೊಟ್ಟದ್ದು 65ನೇ ಶ್ಲೋಕದಲ್ಲಿ. ಇತೀರಿತೆ ತೈರಖಿಲೈ ಸುರೇಶ್ವರೈ ಬಭೂವ ರಾಮೋ ಜಗತೀಪತಿ ಪ್ರಭು ಅಂತ ಆಗಿತ್ತು. ಆ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ರಾಮಾವತಾರವನ್ನ ತಾಳಿದ ಅಂತ ಹೇಳಿದ್ದು. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದರೆ, ಅವತರಣಮೇವ ವಿಷದಯತಿ. ಆ ರಾಮಾವತಾರವನ್ನು ಹೇಗೆ ತಾಳಿದ, ಯಾವ ರೀತಿಯಾಗಿ ಅವತಾರವನ್ನು ಮಾಡಿದ, ಎಲ್ಲಿ ಅವತಾರವನ್ನು ಮಾಡಿದ ಅಂತ ಅದನ್ನೇ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. 66ನೆಯ ಶ್ಲೋಕ. ಸಕಶ್ಯಪಸ್ಯಾದಿತಿ ಗರ್ಭಜನ್ಮನೋ ವಿವಸ್ವತಸ್ತಂತು ಭವಸ್ಯ ಭೂಭೃತಃ ಗೃಹೇ ದಶಸ್ಯಂದನನಾಮಿನೋऽಭೂತ್ ಕೌಸಲ್ಯಕಾನಾಂನಿ ತದರ್ಥಿತೇಷ್ಟಃ. ಸಕಶ್ಯಪಸ್ಯಾದಿತಿ ಗರ್ಭಜನ್ಮನೋ ವಿವಸ್ವತಸ್ತಂತು ಭವಸ್ಯ ಭೂಭೃತಃ ಗೃಹೇ ದಶಸ್ಯಂದನನಾಮಿನೋऽಭೂತ್ ಕೌಸಲ್ಯಕಾನಾಂನಿ ತದರ್ಥಿತೇಷ್ಟಃ ಎಂಬುದಾಗಿ 66ನೆಯ ಶ್ಲೋಕ. ಪದವಿಭಾಗ. ಸಹ ಕಶ್ಯಪಸ್ಯ ಅದಿತಿ ಗರ್ಭಜನ್ಮನಃ ವಿವಸ್ವತಃ ತಂತುಭವಸ್ಯ ಭೂಭೃತಃ ಗೃಹೇ ದಶಸ್ಯಂದನನಾಮಿನಃ ಅಭೂತ್ ಕೌಸಲ್ಯಕಾನಾಂನಿ ತದರ್ಥಿತೇಷ್ಟಃ ಎಂಬುದಾಗಿ. ಅಂದ್ರೆ ಹಿಂದೆ ರಾಮದೇವರು ಅವತಾರ ಮಾಡಿದರು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಅದಕ್ಕೆ ಸಹ ಅಂತ ಇದೆ. ಸಹ ಅಂದ್ರೆ ಆ ರಾಮದೇವರು
ಹೇಗೆ ಅವತಾರ ಮಾಡಿದರು ಎಂಬುದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದದ್ದು ಈ ಶ್ಲೋಕದಲ್ಲಿ. ಹೀಗಾಗಿ ಸಹ ಆ ರಾಮಚಂದ್ರ ದೇವರು ಕಶ್ಯಪಸ್ಯ ಅದಿತಿ ಗರ್ಭಜನ್ಮನಃ. ಕಶ್ಯಪಸ್ಯ ಎಂಬುದಕ್ಕೆ ಕಶ್ಯಪಸ್ಯ ಸಕಾಶ ಅಂದ್ರೆ ಕಶ್ಯಪರ ದೆಸೆಯಿಂದ ಅಂತ ಅರ್ಥ. ಕಶ್ಯಪರ ಮುಖಾಂತರವಾಗಿ, ಕಶ್ಯಪರ ದೆಸೆಯಿಂದ ಅಂತ ಅರ್ಥ. ಕಶ್ಯಪಸ್ಯ ಸಕಾಶಾತ್ ಅದಿತಿ ಗರ್ಭಜನ್ಮನಃ. ಅದಿತಿ ದೇವಿ ಕಶ್ಯಪರಿಂದ, ಅದಿತಿ ದೇವಿ ಗರ್ಭದಿಂದ ಜನ್ಮ ಯಸ್ಯ ಸಹ ತಸ್ಯ. ಅದಿತಿ ಗರ್ಭ ಜನ್ಮನಃ, ಕಶ್ಯಪರ ದೆಸೆಯಿಂದ ಅದಿತಿ ದೇವಿಯ ಗರ್ಭದಿಂದ ಯಾರು ಜನ್ಮವನ್ನ ತಾಳಿದರೋ, ಅಂದರೆ ಇದು ವಿವಸ್ವತಃ ಅಂತ ಮುಂದೆ ಶಬ್ದ ಇದೆ. ವಿವಸ್ವಾನ್ ಅಂದ್ರೆ ಸೂರ್ಯ ಅಂತ ಅರ್ಥ. ವಿವಸ್ವತಃ ಷಷ್ಠಿ ವಿಭಕ್ತಿ ಅದು, ಅದಕ್ಕೆ ವಿಶೇಷಣ ಅದು. ಕಶ್ಯಪಸ್ಯ ಅದಿತಿ ಗರ್ಭ ಜನ್ಮನಃ ವಿವಸ್ವತಃ. ಕಶ್ಯಪರ ದೆಸೆಯಿಂದ ಅದಿತಿ ದೇವಿಯ ಗರ್ಭದಿಂದ ಜನ್ಮವನ್ನ ತಾಳಿದ ವಿವಸ್ವತಃ ಸೂರ್ಯನ ತಂತುಭವಸ್ಯ. ತಂತು ಎಂಬುದಕ್ಕೆ ವಂಶ ಅಂತ ಅರ್ಥ. ತಂತೌ ಭವಸ್ಯ, ತಂತು ಭವಸ್ಯ ಅಂದ್ರೆ ತಂತೌ ಭವಃ ತಂತು ಭವಃ ತಸ್ಯ ತಂತು ಭವಸ್ಯ ಅಂತ ಸಮಾಸ ಆಗ್ತದೆ. ತಂತು ವಂಶ. ಆ ಅದಿತಿ ಗರ್ಭ ಜನ್ಮನಃ, ಕಶ್ಯಪರಿಂದ ಅದಿತಿಯಿಂದ ಜನ್ಮವನ್ನ ತಾಳಿದಂತಹ ಆ ಸೂರ್ಯನ ವಂಶದಲ್ಲಿ ಹುಟ್ಟಿದ ಅಂತ ಅರ್ಥ. ಹುಟ್ಟಿದಂತಹ ತಂತು ಭವಸ್ಯ ಭೂಭೃತಃ. ಭೂಭೃತ್ ಅಂದ್ರೆ ಭೂಮಿಯನ್ನ ಧಾರಣೆ ಮಾಡುವುದು, ರಕ್ಷಣೆ ಮಾಡುವುದು ಅಂತ ಅರ್ಥ. ಭೂಭೃತ್ ಇದು ರಾಜನ ಕರ್ತವ್ಯ. ಹೀಗಾಗಿ ಭೂಭೃತ್ ಅಂದ್ರೆ ರಾಜ. ಭೂಭೃತಃ ಆ ಸೂರ್ಯ ವಂಶದಲ್ಲಿ ಹುಟ್ಟಿದಂತಹ ಆ ರಾಜ ಯಾವ ರಾಜ ಅಂದ್ರೆ ಅದ ಮತ್ತೊಂದು ವಿಶೇಷಣ ಕೊಡ್ತಾರೆ. ದಶಸ್ಯಂದನ ನಾಮಿನಃ ಭೂಭೃತಃ ಅಂತ ಅನ್ವಯ ಮಾಡಿಕೊಳ್ಳಬೇಕು. ದಶಸ್ಯಂದನ ನಾಮಿನಃ. ದಶ 10, ಸ್ಯಂದನ ರಥ, 10 ರಥ ಅಂತ ಹೇಳುವಂತಹ ಹೆಸರಿನ ಅಂತಂದ್ರೆ ದಶರಥ ಅಂತ ಅರ್ಥ. ದಶಸ್ಯಂದನಾಮಿನಃ ದಶರಥಸ್ಯ ಅಂತ ಅರ್ಥ. ಆ ದಶರಥಸ್ಯ ಭೂಭೃತಃ, ದಶಸ್ಯಂದನ ನಾಮಿನಃ ಭೂಭೃತಃ ಅಂದ್ರೆ ದಶರಥ ಎಂಬುವಂತಹ ರಾಜನ ಮತ್ತು ಕೌಸಲ್ಯಕಾ ನಾಮ್ನಿ ಗೃಹೆ. ಕೌಸಲ್ಯ ಅಂತ ಹೆಸರಿನ ಗೃಹೆ ಅಂತ ಇದೆ. ಗೃಹ ಅಂದ್ರೆ ಮನೆ ಅಂತ ಅರ್ಥ ಇದೆ. ಕೌಸಲ್ಯ ಎಂಬುವಂತಹ ಹೆಸರಿನ ಮನೆಯಲ್ಲಿ ದಶರಥ ರಾಜನ ಕೌಸಲ್ಯ ಎಂಬುವಂತಹ ಮನೆಯಲ್ಲಿ ಹುಟ್ಟಿದನು ಅಂತ ಆಗ್ತದೆ. ಅದಕ್ಕೆ ಗೃಹ ಶಬ್ದಕ್ಕೆ ಮನೆ ಅಂತ ಅರ್ಥ ಇದೆ. ಅದೇ ರೀತಿಯಾಗಿ ಹೆಂಡತಿಯನ್ನು ಗೃಹ ಅಂತ ಕರೆದದ್ದು. ಗೃಹಿಣಿ ಗೃಹ ಮುಚ್ಯತೆ ಅಂತ ಇದೆ ಒಂದು ಮಾತು. ಹೀಗಾಗಿ ಗೃಹ ಶಬ್ದಕ್ಕೆ ಇಲ್ಲಿ ಹೆಂಡತಿ ಅಂತ ಅರ್ಥ. ಅಂದ್ರೆ ಏನಾಯ್ತು, ದಶಸ್ಯಂದನ ನಾಮಿನಃ ಭೂಭೃತಃ, ದಶರಥ ಎಂಬುವಂತಹ ಹೆಸರಿನ ರಾಜನ ಕೌಸಲ್ಯಕಾ ನಾಮ್ನಿ ಗೃಹೇ, ಕೌಸಲ್ಯ ಎಂಬುವಂತಹ ಹೆಸರಿನ ಹೆಂಡತಿಯಲ್ಲಿ ಅಂತ ಅರ್ಥ. ಯಾಕೆ ಹೇಳಬೇಕಾಗಿತ್ತು ಅಂದ್ರೆ ಇವರು ಹೆಂಡತಿಯಲ್ಲಿ ಅಂತ ಅನ್ನಬಹುದಾಗಿತ್ತು. ಅನೇಕ ಜನ ಪತ್ನಿಯರಿದ್ದರು ದಶರಥನಿಗೆ. ಹೀಗಾಗಿ ಯಾವ ಹೆಂಡತಿಯಲ್ಲಿ ಅಂತ ಹೇಳಬೇಕು. ಅದಕ್ಕಾಗಿ ಕೌಸಲ್ಯಕಾ ನಾಮ್ನಿ ಗೃಹೇ, ಕೌಸಲ್ಯ ಎಂಬುವಂತ ಹೆಸರಿನ ಆ ಭಾರ್ಯೆಯಲ್ಲಿ, ಆ ಹೆಂಡತಿಯಲ್ಲಿ ನೋಡ್ರಿ ಸಹ ಮೊದ್ಲಿ ಸಹ ಅಂತಿತ್ತು, ಅದನ್ನ ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಸಹ ಅಭೂತ್ ಅವಿರ್ಭೂತಃ ಅಂತಹ ರಾಮಚಂದ್ರ ದೇವರು ಇಲ್ಲಿ ಪ್ರಾದುರ್ಭೂತರಾದರು, ಹುಟ್ಟಿದರು ಅಂತಲಿಲ್ಲ. ಅವಿರ್ಭೂತಃ, ಅಭೂತ ಎಂಬುದಕ್ಕೆ ಅವಿರ್ಭೂತಃ ಅಂತ ಅರ್ಥ.
ಹಾಗಾದ್ರೆ ಏನಾಯ್ತು? ಹಾಗಾದ್ರೆ ಶ್ಲೋಕದ ಅರ್ಥ ಅಂದ್ರೆ ಕಶ್ಯಪರಿಂದ ಅದಿತಿ ಗರ್ಭದಿಂದ ಹುಟ್ಟಿದಂತಹ ಸೂರ್ಯನ ವಂಶದಲ್ಲಿ ಹುಟ್ಟಿದಂತಹ ದಶರಥ ಎಂಬುವಂತಹ ಹೆಸರಿನ ರಾಜನ ಕೌಸಲ್ಯ ಎಂಬುವಂತಹ ಹೆಸರಿನ ಹೆಂಡತಿಯಲ್ಲಿ ರಾಮಚಂದ್ರ ದೇವರು ಅವತಾರವನ್ನು ಮಾಡಿದರು ಅಂತ ಇಷ್ಟ ಆಯ್ತು. ಕಥಂ ಭೂತಃ, ಯಾವ ರೀತಿಯಾಗಿ ಹುಟ್ಟಿದ ಅಂದ್ರೆ ಇವರಲ್ಲಿ ಹುಟ್ಟಿದ ಅಂತ ಆಯ್ತು. ಸೂರ್ಯವಂಶದಲ್ಲಿ, ದಶರಥನಲ್ಲಿ, ಕೌಸಲ್ಯಲ್ಲಿ ಹುಟ್ಟಿದ ಭಗವಂತ ಅಂತ ಆಯ್ತು. ಏನು ಮಾಡಿದಾಗ, ಹೇಗೆ ಭಗವಂತ ಅವತಾರವನ್ನು ಮಾಡಿದ? ಕಥಂ ಭೂತಃ ಅಂದ್ರೆ ಅದಕ್ಕೆ ಕೊನೆ ಶಬ್ದ ತದರ್ಥಿತೇಷ್ಟಃ. ಹೇಗೆ ರಾಮಚಂದ್ರ ದೇವರು ಈ ದಶರಥ ಕೌಸಲ್ಯರಲ್ಲಿ ಅವತಾರವನ್ನು ಮಾಡಿದ್ದು ಅಂದ್ರೆ ಸುಮ್ನೆ ಮಾಡಿದ ಭಗವಂತ ಅಂದ್ರೆ ಸರ್ವಥಾ ಇಲ್ಲ. ಭಗವಂತ ಒಳ್ಳೆಯ ಜ್ಞಾನಿ ಹುಟ್ಟಬೇಕಂದ್ರೇನೆ ಬಹಳ ಪುಣ್ಯ ಬೇಕು ಅಂತ ಹೇಳೋದು. ಅಂತಹ ಸಾಕ್ಷಾತ್ ಭಗವಂತನೇ ಇವರಲ್ಲಿ ಅವತಾರವನ್ನು ಮಾಡಬೇಕಾದರೆ ಇವರದೇನೂ ಇಲ್ಲದೇನೆ, ಪುಣ್ಯ ಇಲ್ಲದೇನೆ ಹಾಗೆ ಅವತಾರವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇವರು ಏನ್ ಮಾಡಿದ್ರು ಅಂತಂದ್ರೆ ತದರ್ಥಿತೇಷ್ಟಃ ಪುತ್ರಾರ್ಥಿನ ಇಷ್ಟಃ ಯಾಗೇನ ಪೂಜಿತಃ. ಭಗವಂತನೇ ಮಗನಾಗಿ ಹುಟ್ಟಿ ಬರಬೇಕು, ಅವತಾರವನ್ನು ಮಾಡಬೇಕು ಅಂತ ಇಷ್ಟಃ, ಪುತ್ರಾರ್ಥಿನ ಇಷ್ಟಃ, ಪುತ್ರನ ಸಲುವಾಗಿ ಭಗವಂತನೇ ಪುತ್ರನಾಗಿ ಬರಬೇಕು ಅಂತ ಯಾಗೇ ಇಷ್ಟ ಎಂಬುದಕ್ಕೆ ಯಾಗೇನ ಪೂಜಿತಃ, ಯಾಗವನ್ನ ಮಾಡಿ ಭಗವಂತನ ಪೂಜೆಯನ್ನ ಮಾಡಿದರು. ಆ ರೀತಿ ಭಗವಂತನ ಪೂಜೆ ಸೇವೆಯನ್ನ ಸಲ್ಲಿಸಿ ನೀನು ನನ್ನ ಮಗನಾಗಿ ಅವತಾರವನ್ನು ಮಾಡಬೇಕು ಅಂತ ಕೇಳಿಕೊಂಡಿದ್ರು. ತದರ್ಥಿತೇಷ್ಟಃ, ನೀನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಪೂಜಿತನಾದಂತಹ ಆ ರಾಮಚಂದ್ರ ದೇವರು ಈ ದಶರಥನ ಮತ್ತು ದಶರಥನ ಹೆಂಡತಿಯ ಕೌಸಲ್ಯ ಆ ಇಬ್ಬರಲ್ಲಿ ಇವರು ಭಗವಂತ ಆವಿರ್ಭೂತ ಪ್ರಾದುರ್ಭೂತನಾದ, ಅವತಾರವನ್ನು ಮಾಡಿದ ಅಂತ ಹೀಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಅವತಾರದ ವಿಚಾರವನ್ನೇ ಮತ್ತೆ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿಕೊಟ್ಟದ್ದು. ತದುಕ್ತಂ ವಾಮನ ಪುರಾಣೇ, ಇಲ್ಲಿ ಹೇಳ್ತಾರೆ ಟಿಪ್ಪಣಿಕಾರರು, ದಶರಥಂ ವೈವಸ್ವತ ಮನುಂ ಇತ್ಯಾಹುಹು. ಆ ದಶರಥ ಅಂತ ಏನು ಬಂತು, ಆ ದಶರಥ ಇವನು ವೈವಸ್ವತ ಮನು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ದಶರಥಂ ವೈವಸ್ವತ ಮನುಂ ಇತ್ಯಾಹುಹು, ದಶರಥನನ್ನ ವೈವಸ್ವತ ಮನು ಅಂತ ಹೇಳ್ತಾರೆ. ನಾವೀಗ ಯಾವ ಮನ್ವಂತರದಲ್ಲಿ ಇದ್ದೇವೋ ಆ ಮನ್ವಂತರದ ಅಧಿಪತಿ ವೈವಸ್ವತ ಮನು, ಅವನೇ ದಶರಥನಾಗಿ ಹುಟ್ಟಿದ್ದು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅದಕ್ಕೆ ವಾಮನ ಪುರಾಣದ ವಚನವನ್ನ ಉದಾಹರಣೆ ಮಾಡಿದ್ದಾರೆ ಟಿಪ್ಪಣಿಕಾರರು. ಭವಿಷ್ಯದಂತರೇ ಭೂತ್ವಾ ಮನುರ್ವೈವಸ್ವತೋ ಭವಾನ್ ತವ ವಂಶೇ ಭವಾನ್ಯಂಗ ರಾಮೋ ದಾಶರಥಿ ಸ್ವಯಂ ಪುನರ್ದಶರಥೋ ಭೂತ್ವಾ ತ್ವಮೇವಾಸಿ ಪಿತಾ ಮಮ ಮದ್ದತ್ತಪಿಂಡದಾನೇನ ಮುಕ್ತಿಸ್ತೆ ಭವಿತಾ ಧ್ರುವಂ. ವಾಮನ ಪುರಾಣದ ವಚನ ಶ್ಲೋಕ ಅಲ್ಲಿ ತಿಳಿಸಿಕೊಟ್ಟದ್ದು. ಮನುಹು ವೈವಸ್ವತೋ ಭವಾನ್, ಆ ವೈವಸ್ವತ ಮನು ಏನಿದ್ದಾನಲ್ಲ ಅವನೇ ದಶರಥನಾಗಿ, ಅಂತಹ ತವ ವಂಶೇ ಭವಾನ್ಯಂಗ ರಾಮೋ ದಾಶರಥಿ ಸ್ವಯಂ, ಅಂತಹ ವೈವಸ್ವತ ಮನುವಿಗೆ ರಾಮದೇವರು ಭಗವಂತ ಹೇಳ್ತಾನೆ, ನಾನೇ ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ, ಅವತಾರವನ್ನು ಮಾಡ್ತೇನೆ, ರಾಮನಾಗಿ ಬರ್ತೇನೆ ಅಂತ ಹೇಳಿದ್ದು. ಅದಕ್ಕಾಗಿ ರಾಮನಾಗಿ ಹುಟ್ಟಿ ಬರ್ತೇನೆ, ಅವತಾರವನ್ನು ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಅದಕ್ಕೆ ತಾನು ಒಂದು ಅವತಾರವನ್ನು ಮಾಡಬೇಕು ಅಲ್ಲ. ಅದಕ್ಕಾಗಿ ಪುನರ್ ದಶರಥೋ ಭೂತ್ವ, ಆ ವಿವಸ್ವತ ಮನುವೇನೆ ಮತ್ತೆ ದಶರಥನಾಗಿ ಹುಟ್ಟಿ ಬಂದು ತ್ವಮೇವಾಸಿ ಪಿತಾಮಮ, ಹುಟ್ಟಿ ಬರ್ತೀಯ, ಆಗ ನೀ ನನ್ನ ತಂದೆ ಆಗ್ತೀಯ. ಆ ತಂದೆ ಆದಾಗ ಮದ್ದತ್ತ ಪಿಂಡದಾನೇನ ಮುಕ್ತಿಸ್ಥೆ ಭವಿತಾ ಧ್ರುವಂ, ನೀನು ಹೋದ ಮೇಲೆ ನಾನು ನಿನಗೆ ಪಿಂಡದಾನವನ್ನ ಮಾಡ್ತೇನೆ, ಶ್ರಾದ್ದ ಕರ್ಮವನ್ನು ಮಾಡಿ ಪಿಂಡದಾನವನ್ನ ಮಾಡ್ತೇನೆ. ಆ ರಾಮದೇವರು ಹೇಳುವಂತ ಮಾತು, ಪಿಂಡದಾನವನ್ನ ಮಾಡಿದಾಗ ಆ ಪಿಂಡದಾನದಿಂದಲೇ ನಿನ್ನ ಮುಕ್ತಿ ಆಗ್ತದೆ, ನಿನಗೆ ಮುಕ್ತಿ ಆಗ್ತದೆ ಅಂತ ಭಗವಂತ ಆ ವೈವಸ್ವತ ಮನುವಿಗೆ ಈ ರೀತಿಯಾಗಿ ಹೇಳಿದಂತಹ ಮಾತು. ಹೀಗಾಗಿ ವೈವಸ್ವತ ಮನುವಿನೇ
ಈ ದಶರಥನಾಗಿ ಹುಟ್ಟಿ ಬಂದು ಅಲ್ಲಿ ರಾಮದೇವರು ನಿನ್ನ ಮಗನಾಗಿ ಹುಟ್ಟಿ ಬರ್ತಾನೆ ತಾವೇ ಹೇಳಿದ್ದು. ಹೀಗೆ ಅವತಾರವನ್ನ ಮಾಡಿ ನಿನಗೆ ಪಿಂಡದಾನವನ್ನು ಮಾಡಿ ಮುಕ್ತಿಯನ್ನ ಕೊಡ್ತೇನೆ ಅಂತ ಭಗವಂತ ಮಾತನ್ನ ಕೊಟ್ಟಿದ್ದ ಅಂತ ವಾಮನ ಪುರಾಣದ ವಚನ. ಹೀಗಾಗಿ ದಶರಥ ಅಂದ್ರೆ ವೈವಸ್ವತ ಮನುವಿನ ಅವತಾರ ಅಂತ ತಿಳಿಸಿಕೊಡ್ತಾರೆ. ನೋಡು, ವೈವಸ್ವತ ಮನು, ಈ ವಾಮನ ಪುರಾಣ ವೈವಸ್ವತ ಮನುವಿನ ಅವತಾರ ಅಂತ ಹೇಳಿದ್ದು. ಮತ್ತೊಂದು ಪುರಾಣ ಹೇಳುತ್ತದೆ ಪಾದ್ಮ ವಚನಂ, ಪಾದ್ಮ ಪುರಾಣ. ಇದು ಏನ್ ಹೇಳ್ತದೆ ಅಂತಂದ್ರೆ, ದಶರಥ ಅಂದ್ರೆ ಇವನು ನೋಡ್ರಿ, ಆ ವಚನವನ್ನು ಕೊಡ್ತಾರೆ. ತಸ್ಯಾಭೂತ್ ಪ್ರಥಮಂ ಜನ್ಮ ಮನೋ ಸ್ವಯಂಭುವಸ್ಯ ಚ ರಘೂಣಾಂ ಅನ್ವಯೇ ಪೂರ್ವಂ ರಾಜ ದಶರಥೋ ಹ್ಯಭೂತ್. ಈ ಸ್ವಯಂಭುವ ಮನುವಿನೇ ದಶರಥನಾಗಿ ಇದ್ದದ್ದು ಅಂತ ಹುಟ್ಟಿದ್ದು ಅಂತ ಈ ಪದ್ಮ ಪುರಾಣ ಹೇಳುತ್ತದೆ. ಹಾಗಾದರೆ ವಾಮನ ಪುರಾಣ ಹೇಳಿದ್ದು ವೈವಸ್ವತ ಮನು ದಶರಥನಾಗಿ ಹುಟ್ಟಿದ್ದು ಅಂತ ಹೇಳಿದ್ದು. ಪದ್ಮ ಪುರಾಣ ಹೇಳುತ್ತದೆ ಸ್ವಯಂಭುವ ಮನು ದಶರಥನಾಗಿ ಹುಟ್ಟಿದ್ದು ಅಂತ. ಹಾಗಾದ್ರೆ ಯಾವುದು ಸರಿ, ಯಾವುದನ್ನ ನಾವು ತಿಳಿದುಕೊಳ್ಳಬೇಕು, ಹೇಗೆ ಸರಿ ಅಂತ ತಿಳಿದುಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಜನಾರ್ದನ ಭಟ್ಟರು ಅದನ್ನ ತಿಳಿಸಿ ಹೇಳ್ತಾರೆ. ಯದ್ ಉತ್ತರಕಾಂಡೆ ಪದ್ಮ ಪುರಾಣ ವಚನಂ ತದ್ ವಸುದೇವ ಸಾಹಚರ್ಯಾತ್ ಆವೇಶ ಪರಂ ಇತ್ಯಾಹುಹು. ಅಂದ್ರೆ ಈ ದಶರಥ ವೈವಸ್ವತ ಮನುವಿನ ಅವತಾರನೆ, ಆದರೆ ಸ್ವಯಂಭೂ ಮನುವಿನ ಆವೇಶ ಇತ್ತು ಅಂತ ಈ ರೀತಿಯಾಗಿ ತಿಳಿಸಿ ಹೊಂದಿಸಿ, ಸ್ವಯಂಭೂ ಮನುವೆ ದಶರಥನಾಗಿ ಹುಟ್ಟಿದ್ದು ಅಂದ್ರೆ ಆವೇಶದಿಂದ ಕೂಡಿ ಹುಟ್ಟಿದ್ದು ಅಂತ ಅರ್ಥ. ವೈವಸ್ವತ ಮನುವೆ ದಶರಥನಾಗಿ ಹುಟ್ಟಿದ್ದು ಅಂದ್ರೆ ನೇರವಾಗಿ ಆ ವೈವಸ್ವತ ಮನುವೇನೆ ದಶರಥನಾಗಿ ಹುಟ್ಟಿದ್ದು. ಈ ರೀತಿಯಾಗಿ ಅದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಅಂತಹ ದಶರಥನಲ್ಲಿ ರಾಮದೇವರು ಅವತಾರವನ್ನ ಮಾಡಿದರು ಎಂಬುದನ್ನ ಶ್ರೀಮದಾಚಾರ್ಯರು ಈ ವಿಚಾರವನ್ನ ತಿಳಿಸಿ ಮುಂದೆ ಜಾತ ಸೃಷ್ಟಿಂ ಆಹ, ಆ ಮುಂದಿನ ಹುಟ್ಟಿದಂತಹ ಮುಂದೆ ಆದಂತಹ ಸೃಷ್ಟಿ ಏನು ಅದನ್ನ ವಿಚಾರವನ್ನು ತಿಳಿಸ್ತಾರೆ. ರಾಮದೇವರು ಹುಟ್ಟಿದರು ಅಂತ ಇಷ್ಟೇ ಅವತಾರ ಮಾಡಿದರು ಅಂತ ಆಯ್ತು. ಮತ್ತೆ ಯಾರ್ಯಾರು ಅವತಾರವನ್ನ ಏನ್ ಮಾಡಿದರು ಅಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. 67ನೆಯ ಶ್ಲೋಕ. ತದಾಜ್ಞೆಯಾ ದೇವಗಣಾ ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ ನಿಷೇವಣಾಯೋರುಗುಣಸ್ಯ ವಾನರೇಶ್ವಥೋ ನರೇಷ್ವೇವ ಚ ಪಶ್ಚಿಮೋದ್ಭವಾಃ. ತದಾಜ್ಞೆಯಾ ದೇವಗಣಾ ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ ನಿಷೇವಣಾಯೋರುಗುಣಸ್ಯ ವಾನರೇಶ್ವಥೋ ನರೇಷ್ವೇವ ಚ ಪಶ್ಚಿಮೋದ್ಭವಾಃ ಎಂಬುದಾಗಿ 67ನೆಯ ಶ್ಲೋಕ. ಪದವಿಭಾಗ. ತದಾಜ್ಞೆಯಾ ದೇವಗಣಾಃ ಬಭೂವಿರೇ ಪುರಾ ಏವ ಪಶ್ಚಾತ್ ಅಪಿ ತಸ್ಯ ಭೂಮ್ನಃ ನಿಷೇವಣಾಯ ಉರುಗುಣಸ್ಯ ವಾನರೇಷು ನರೇಷು ಏವ ಚ ಪಶ್ಚಿಮೋದ್ಭವಾಃ ಎಂಬುದಾಗಿ ಪದವಿಭಾಗ. ತದಾಜ್ಞೆಯಾ ದೇವಗಣಾ ಬಭೂವಿರೇ. ನೋಡಿ, ಭಗವಂತ ಅವತಾರ ಮಾಡಿದ ಅಂತ ಹೇಳಿದ್ದು. ಅದೇ ರೀತಿಯಾಗಿ ಭಗವಂತನ ಆಜ್ಞೆಯಿಂದಲೇನೆ ತದಾಜ್ಞೆಯ ದೇವಗಣಾ ಬಭೂವಿರೇ. ನೋಡಿ, ದೇವತೆಗಳು ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದು. ಹೀಗೆ ಭೂಲೋಕದಲ್ಲಿ ಅಸುರರಾದಂತಹ ರಾವಣ ಕುಂಭಕರ್ಣರು
ಬಹಳ ಪೀಡೆಯನ್ನ ಹಿಂಸೆಯನ್ನ ಮಾಡ್ತಾ ಇದ್ದಾರೆ, ಪೀಡೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಬಂದು ನೀನೇ ರಕ್ಷಣೆ ಮಾಡಬೇಕು, ಅವರನ್ನ ಸಂಹಾರ ಮಾಡಿ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ಭಗವಂತ ಅವಶ್ಯವಾಗಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ಹೇಳಿ ಅವರಿಗೂ ಆಜ್ಞೆಯನ್ನ ಮಾಡಿದ್ದು, ನೀವು ಅವತಾರವನ್ನ ಮಾಡ್ರಿ. ತದಾಜ್ಞೆಯ ದೇವಗಣ ಬಭೂವಿರೆ, ಆ ಭಗವಂತನ ಆಜ್ಞೆಯಿಂದಲೇನೆ ಎಲ್ಲ ದೇವತೆಗಳು ಕೂಡ ಬಭೂವಿರೆ, ಈ ಭೂಮಿಯಲ್ಲಿ ಹುಟ್ಟಿದ್ರು, ಅವತಾರವನ್ನು ಮಾಡಿದರು. ಹೇಗೆ ಅಂದ್ರೆ ತಸ್ಯ ಭೂಮ್ನಃ ರಾಮಸ್ಯ, ಆ ಪೂರ್ಣ ಆದಂತಹ ಗುಣವುಳ್ಳಂತಹ ಪೂರ್ಣ ಗುಣಗಳಿಂದ ಕೂಡಿದಂತಹ ಆ ರಾಮಚಂದ್ರ ದೇವರ, ಆ ರಾಮನ ಆಜ್ಞೆಯಿಂದಲೇನೆ ದೇವತೆಗಳು ಹುಟ್ಟಿದವು. ಹೇಗೆ ಹುಟ್ಟಿದವು ಅಂದ್ರೆ ಪುರಾ ಏವ ಪಶ್ಚಾದಪಿ ಕೇಚನ ಪೂರ್ವಂ, ಪುರ ಎಂಬುದಕ್ಕೆ ಪುರ ಇವ ಅಂದ್ರೆ ಕೇಚನ ಪೂರ್ವಂ, ಕೆಲವು ದೇವತೆಗಳು ರಾಮದೇವರ ಅವತಾರವನ್ನು ಮಾಡೋಕ್ಕಿಂತ ಮೊದಲಿಗೇನೆ ಬಹುವೀರೆ ಹುಟ್ಟಿದರು. ಕೇಚನ ಪಶ್ಚಾದಪಿ, ಕೆಲವು ಜನ ದೇವತೆಗಳು ಪಶ್ಚಾದಪಿ ಅಂದ್ರೆ ರಾಮದೇವರು ಹುಟ್ಟಿ ಆದ ಅವತಾರವನ್ನು ಮಾಡಿ ಆದ ಮೇಲೆಯೂ ಕೆಲವು ದೇವತೆಗಳು ಅವತಾರವನ್ನು ಮಾಡಿದರು. ಹೇಗೆ ಅವತಾರ ಮಾಡಿದರು ಅಂದ್ರೆ ವಾನರೇಶು ಅಥೋ ನರೇಶು ಬಭೂವಿರೆ, ಕಪಿಗಳಲ್ಲಿ ಕೆಲವು ದೇವತೆಗಳು ಅವತಾರವನ್ನು ಮಾಡಿದರು, ಕೆಲವು ದೇವತೆಗಳು ಮನುಷ್ಯರಲ್ಲಿ ಅವತಾರವನ್ನು ಮಾಡಿದರು. ಅಂದ್ರೆ ಕೆಲವು ದೇವತೆಗಳು ಕಪಿಗಳಾಗಿ ಅವತಾರ ಮಾಡಿದರು, ಕೆಲವು ದೇವತೆಗಳು ಮನುಷ್ಯರಾಗಿ ಅವತಾರವನ್ನು ಮಾಡಿದರು ಅಂತ ಹೇಳಿದ್ದು. ತದಾಜ್ಞೆಯ ದೇವಗಣ ಬಭೂವಿರೆ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ ಅಂತ ಇಷ್ಟು ರಾಮದೇವರ ಅವತಾರವನ್ನ ತಿಳಿಸಿ, ಮತ್ತು ಎಲ್ಲ ದೇವತೆಗಳು ಅವತಾರವನ್ನ ಮಾಡಿದರು, ಕಪಿಗಳಾಗಿ ಮನುಷ್ಯರಾಗಿ ಅವತಾರವನ್ನ ಮಾಡಿದರು ಅಂತ ಹೇಳಿದರು. ಇದರ ಮೇಲೆ ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಉತ್ತರವನ್ನ ಶ್ರೀಮದಾಚಾರ್ಯ ಕೊಡ್ತಾರೆ. ಪ್ರಶ್ನೆಯನ್ನ ಟಿಪ್ಪಣಿಕಾರ ಮಾಡಿಕೊಳ್ತಾರೆ. ರಾಮೇಣ ಇವ ಕಾರ್ಯಸಿದ್ಧೇ ದೇವಾನಾಂ ಅವತರಣಂ ಕಿಮರ್ಥಂ ಇತ್ಯತಃ ಆಹ. ನೋಡಿ, ಸಮರ್ಥ ಪ್ರಭು ಅಂತ ಹಿಂದೆ ಹೇಳಿದ್ದಾರೆ ದೇವತೆಗಳು. ಜಗತೀಪತಿ ಪ್ರಭು, ಇಡೀ ಜಗತ್ತಿಗೆ ಪತಿ ಒಡೆಯ ಸಮರ್ಥನಾದ ನೀನು ಅಂತ ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ಹೀಗಿದ್ದಾಗ ಮತ್ತೆ ಇದೇ ದೇವರೇ ಹಿಂದೆ ಇದೇ ಇಂತಹ ಅಸುರರಾದಂತಹ ಮಧುಕೈಠವರನ್ನ ತನ್ನ ತೊಡೆಯ ಮೇಲೆ ಹೊಸಕಿ ಹಾಕಿದ್ದಾನೆ ಭಗವಂತ ಅನಾಯಾಸವಾಗಿ. ಅಂದ ಮೇಲೆ ಅಂತಹ ದೈತ್ಯರನ್ನ ಈಗ ಮತ್ತೆ ಸಂಹಾರ ಮಾಡಬೇಕಾದರೆ ದೇವತೆಗಳನ್ನ ಯಾಕೆ ಅವತಾರ ಮಾಡಬೇಕು ಅಂತ ಹೇಳಬೇಕಾಗಿತ್ತು. ರಾಮೇಣೈವ ಕಾರ್ಯಸಿದ್ಧೇಹೇ, ರಾಮದೇವರಿಂದಲೇನೆ ಆ ದುಷ್ಟರ ಆ ರಾಕ್ಷಸರ ಸಂಹಾರ ಎಂಬುವಂತಹ ಕಾರ್ಯ ಸಿದ್ಧವಾಗುವಾಗ ದೇವತೆಗಳ ಅವತಾರ ಇದು ಎದಕ್ಕೆ? ಅವರ್ಯಾಕೆ ಅವತಾರ ಮಾಡಬೇಕಾಗಿತ್ತು? ರಾಮದೇವರ ಒಬ್ಬರೇ ಅವತಾರವನ್ನ ಮಾಡಿ ಎಲ್ಲ ಕಾರ್ಯವನ್ನ ಮಾಡ್ಲಿಕ್ಕೆ ಬರ್ತಾ ಇತ್ತಲ್ಲ, ಇವರ್ಯಾಕೆ ದೇವತೆಗಳು ಅವತಾರ ಮಾಡಿದರು ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನ ಶ್ಲೋಕದಲ್ಲಿ ಕೊಡ್ತಾರೆ. ನಿಷೇವಣಾಯೋರು ಗುಣಸ್ಯ ಅಂತ ಹೇಳಿದ್ದಾರೆ. ಆ ದೇವತೆಗಳು ಅವತಾರವನ್ನ ಮಾಡಿದ್ದು ಯಾಕೆ ಅಂದ್ರೆ ಉರುಗುಣಸ್ಯ ರಾಮಸ್ಯ ಪೂರ್ಣಗುಣವಾದಂತಹ ಅಂತಹ ರಾಮದೇವರ ನಿಷೇವಣಾಯ ಸೇವೆಯನ್ನ ಮಾಡುವುದಕ್ಕಾಗಿ, ಆ ದೇವರ ಭಗವಂತನ ಸೇವೆಯನ್ನ ಮಾಡುವುದಕ್ಕಾಗಿ ಈ ಕಾರ್ಯದಲ್ಲಿ ದುಷ್ಟರ ಸಂಹಾರ ಎಂಬುವಂತಹ ಕಾರ್ಯದೊಳಗೆ ದೇವರು ಸಮರ್ಥನಿದ್ದಾನೆ ಆ ಕಾರ್ಯವನ್ನು ಮಾಡಲಿಕ್ಕೆ. ನಮ್ಮದೂ ಕೂಡ ಒಂದು ಸೇವೆಯು ಇರಲಿ, ಆ ಭಗವಂತ ಪ್ರೀತನಾಗಲಿ ಅನ್ನುವ ಉದ್ದೇಶದಿಂದಾಗಿ ಅವತಾರವನ್ನು ಮಾಡಿದ್ದು. ನಿಷೇವಣಾಯೋರು ಗುಣಸ್ಯ, ಉರುಗುಣಸ್ಯ ನಿಷೇವಣಾಯ, ಉರುಗುಣನಾದಂತಹ ಪೂರ್ಣಗುಣನಾದಂತಹ ಭಗವಂತನ ಸೇವೆಗಾಗಿ ಅಂತ ಆ ದೇವತೆಗಳು ಅವತಾರವನ್ನ ಮಾಡಿದ್ದು. ನಿಷೇವಣಾಯೋರು ಗುಣಸ್ಯ. ಹಾಗಾದರೆ ದೇವತೆಗಳು ಮೊದಲಿಗೂ ಅವತಾರವನ್ನ ಮಾಡಿದ್ದಾರೆ, ಕಪಿಗಳಲ್ಲಿ ಮತ್ತು ಮನುಷ್ಯರಲ್ಲಿಯೂ ಅವತಾರವನ್ನು ಮಾಡಿದ್ದಾರೆ, ನಂತರದಲ್ಲಿ ಅವತಾರವನ್ನು ಮಾಡಿದ್ದಾರೆ ಅಂತ
ಈ ಹಿಂದಿನ ಪಾದದಲ್ಲಿ ಬಂದದ್ದು. ಪುರೈವ ಪಶ್ಚಾದಪಿ ದಸ್ಯ ಭೂಮ್ನಃ. ಪುರೈವ ಪಶ್ಚಾದಪಿ ನರೇಶು ವಾನರೇಶು, ವಾನರಗಳಲ್ಲಿ ಮನುಷ್ಯರಲ್ಲಿ ಪೂರ್ವದಲ್ಲಿ ಹುಟ್ಟಿದ್ದಾರೆ, ನಂತರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ದು. ಹಾಗಾದ್ರೆ ನಮಗೆ ಪೂರ್ವದಲ್ಲಿ ಹುಟ್ಟಿದವರು ಯಾರು? ರಾಮದೇವರು ಅವತಾರ ಮಾಡೋಕ್ಕಿಂತ ಮೊದಲಿಗೆ ಯಾರು ಹುಟ್ಟಿದರು? ಅಂದ್ರೆ ವಾನರರಾಗಿ ಹುಟ್ಟಿದರೋ ಅಥವಾ ಮನುಷ್ಯರಾಗಿ ಹುಟ್ಟಿದರೋ ಅಂತ ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಕುತ್ರ ಪೂರ್ವಂ ಕುತ್ರ ಪಶ್ಚಾತ್ ಜಾತಾಹ ಇತ್ಯಾಶಂಕಾಯಾಂ ಆಹ. ಎಲ್ಲಿ ಪೂರ್ವದಲ್ಲಿ ಹುಟ್ಟಿದವರು, ಎಲ್ಲಿ ನಂತರದಲ್ಲಿ ರಾಮಾವತಾರ ಆದ ಮೇಲೆ ಹುಟ್ಟಿದವರು ಅಂತ ಶಂಕೆ ಬಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಉತ್ತರವನ್ನು ಕೊಡ್ತಾರೆ. ವಾನರೇಶ್ವಥೋ ನರೇಶ್ವೇವ ಚ ಉದ್ಭವಾಹ. ನರೇಶು ಇತಿ ಅನುವರ್ತತೆ. ನರೇಶು ಅಂತ ಇಟ್ಕೊಳ್ಬೇಕು ಅದನ್ನ. ನರೇಶು ಪಶ್ಚಿಮೋದ್ಭವಾಹ. ನರರಲ್ಲಿ ಪಶ್ಚಿಮೋದ್ಭವಾಹ ಅಂದ್ರೆ ಮನುಷ್ಯರಲ್ಲಿ ರಾಮದೇವರು ಅವತಾರವನ್ನ ಮಾಡಿ ಆದ ಮೇಲೆ ಮನುಷ್ಯರಲ್ಲಿ, ಮನುಷ್ಯ ರೂಪದಿಂದ ಮನುಷ್ಯರಲ್ಲಿ ಅವತಾರವನ್ನ ಮಾಡಿದ್ದು ದೇವತೆಗಳು. ಅಂದ್ರೆ ಏನಾಯ್ತು ಹಾಗಾದರೆ? ಕೆಲವು ದೇವತೆಗಳು ರಾಮದೇವರ ನಂತರದಲ್ಲಿ ಅವತಾರವನ್ನ ಮಾಡಿದರು ಅಂತಂದ್ರೆ ಹೇಗೆ ಅವತಾರ ಮಾಡಿದರು? ನಂತರದಲ್ಲಿ ಅಂದ್ರೆ ಮನುಷ್ಯರಾಗಿ ಅವತಾರವನ್ನ ಮಾಡಿದ್ದು ಅಂತ ಅರ್ಥ. ಪೂರ್ವದಲ್ಲಿ ಅವತಾರವನ್ನ ಮಾಡಿದ್ದು ಅಂತಂದ್ರೆ ಅದಕ್ಕೆ ಯಾರು ಅಂದ್ರೆ ಕಪಿಗಳು ಅಂತ ಅರ್ಥ. ಕಪಿಗಳಾಗಿ ಅವತಾರವನ್ನ ಮಾಡಿದ್ದು, ಕಪಿಗಳಾಗಿ ಅವತಾರವನ್ನು ಮಾಡಿದ್ದು. ಇದು ರಾಮದೇವರು ಅವತಾರವನ್ನ ಮಾಡೋದಕ್ಕಿಂತ ಮೊದಲಿಗೂ ಕೆಲವು ದೇವತೆಗಳು ಕಪಿಗಳಾಗಿ ಅವತಾರವನ್ನು ಮಾಡಿದ್ದು. ರಾಮಾವತಾರ ಆದ ಮೇಲೆ, ರಾಮದೇವರು ಅವತಾರವನ್ನು ಮಾಡಿ ಆದ ಮೇಲೆ, ಹುಟ್ಟಿ ಆದ ಮೇಲೆ ಇನ್ನು ಕೆಲವು ದೇವತೆಗಳು ಅನಂತರದಲ್ಲಿ ಅವತಾರವನ್ನು ಮಾಡಿದ್ದಾರೆ ಕಪಿಗಳಾಗಿ. ಮನುಷ್ಯರಾಗಿ ಅವತಾರವನ್ನು ಮಾಡಿದ್ದು ಮಾತ್ರ ಭಗವಂತ ತಾನು ಅವತಾರ ಮಾಡಿ ಆದ ಮೇಲೇನೆ ಮನುಷ್ಯರಾಗಿ ಅವತಾರವನ್ನ ಮಾಡಿದ್ದು ಎಂಬುದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ನರೇಶ್ವೇವ ಇತಿ ತೇನ ವಾನರೇಶು ಪೂರ್ವೋದ್ಭವಾಹ ಇತಿ ಅರ್ಥಾತ್ ಸಿದ್ಧಂ. ನರೇಶ್ವೇವ ಅಂತ ಹೇಳಿದ್ದಾರೆ, ಮನುಷ್ಯರಲ್ಲಿಯೇ ಪಶ್ಚಿಮೋದ್ಭವಾಹ, ನಂತರದಲ್ಲಿ ಹುಟ್ಟಿದವರು. ಮನುಷ್ಯರಲ್ಲೇ ನಂತರದಲ್ಲಿ ಹುಟ್ಟಿದವರು ಅಂದ್ರೆ ಪೂರ್ವದಲ್ಲಿ ಮನುಷ್ಯರು ಹುಟ್ಟಿಲ್ಲ ಅಂತ ಅರ್ಥ. ಮತ್ತು ಅನಂತರದಲ್ಲಿ ಈ ವಾನರರು ನಂತರದಲ್ಲಿ ಹುಟ್ಟಿದ್ದಾರೆ, ಪೂರ್ವದಲ್ಲಿಯೂ ಕೂಡ ಹುಟ್ಟಿದ್ದಾರೆ ಅಂತ ಈ ರೀತಿಯಾಗಿ ತಿಳಿದು ಬರ್ತದೆ. ಹೀಗೆ ಆ ದೇವತೆಗಳು ಭಗವಂತನ ಆಜ್ಞೆಯಿಂದ ಅವತಾರವನ್ನ ಮಾಡಿದರು ಅಂತ ವಿಚಾರವನ್ನು ತಿಳಿಸ್ತಾರೆ. ಹೀಗೆ ತಿಳಿಸಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಅವತಾರವನ್ನ ಮಾಡಿದ್ದು, ಮನುಷ್ಯರಲ್ಲಿ ಎಂತಾಯ್ತು, ಕಪಿಗಳಲ್ಲಿ ಎಂತಾಯ್ತು, ಅದರಲ್ಲಿಯೂ ಕೂಡ ಯಾರ ತಂದೆ ತಾಯಿಗಳಲ್ಲಿ, ಯಾವ ಪುರುಷ ಸ್ತ್ರೀಯರಲ್ಲಿ ಅವತಾರವನ್ನ ಮಾಡಿದರು, ಯಾರ ಮಕ್ಕಳಾಗಿ ಅವತಾರವನ್ನ ಮಾಡಿದರು ಎಂಬುದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.